ಹಾಂ ಹೋಲ್ ಓಪನ್ ಆಗಿದೆ ಸರ್. ಹಾಂ ಚೆನ್ನಾಗೈತೆ ರೀ, ಮಗು ಅಳ್ತಾ ಇದೆ. ಇದು 2008ರಿಂದ ಮಾಡಾಕತ್ತೀರಿ ಸರ್. ಅದು ಉಮೇಶ್ ಐತ್ರಿ ಸರ್ ಮಾಡಾಕಂದ್ರೆ 10 ಗಂಟೆಲಿ ಒಂದು ಆಗಿತ್ತಲ್ಲ ಸರ್. ಆ ಟೈಮಿಂದ ಇದು ನೆಕ್ಸ್ಟ್ 2ನೇ ಟೈಮ್ ಸರ್. ಇನ್ನೊಂದು ಸ್ವಲ್ಪ ಅದ ರೀ ಸರ್, ಇನ್ನೊಂದು ಅವರ್ ಸರ್. ನಮ್ಗೆ ಕರೆಕ್ಟ್ ಪಾಯಿಂಟ್ ಸಿಕ್ಕಿಲ್ಲ ಸರ್. ಅದು ಏನಾಗೈತೆ ರೀ, ಮ್ಯಾಗ 6 ಫುಟ್ ತೋರಿಸಿದ್ರಿ, ನಂತರ ತಳಗೆ 7 ಫುಟ್ ಆಗೈತೆ ರೀ. ಅದು ಏನು ಡ್ರಿಲ್ ಮಾಡ್ರೆ ಬರಲ್ಲ ತೆಗಿತೆ ಸರ್, ಸಕ್ಸಸ್ ಮಾಡ್ತೀವಿ ಸರ್. ನಾವು ಏನಿಲ್ರಿ, ಹುಡುಗಂದು ಬರ್ತಾನೆ ಖುಷಿ ರೀ ನಮಗೆ. ಹುಡುಗೊಂದು ಬತ್ರ ಖುಷಿ ಹುಡುಗ ಬಂದ್ರೆ ಸಾಕು ಸಾಕು ಬರ್ತಾನೆ, ಪಕ್ಕ ಬರ್ತಾನೆ. ಬರ್ತಾನೆ ರೀ, ಒಂದು 11 ತಾಸಲ್ಲಿ ಬಂದ್ಬಿಡ್ತಾನೆ. ರಾತ್ರಿಯಿಂದ ಕೂಡ ನಿರಂತರವಾಗಿ ನೀವು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಟಾಚಿ ಮೇಲೆ ನಿಂತ್ಕೊಂಡು ಹೇಳೋದು ಎಲ್ಲ ಮಾಡ್ತಾ ಇದ್ದೀರಿ. ಏನು ಈಗ ಒಂದು ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಸರ್? ಇಲ್ಲ, ಒಳ್ಳೆ ರೀತಿಯಲ್ಲಿ ಸಾಗಿದೆ. ಈಗ 12 ತಾಸು ನಿರಂತರವಾಗಿ ಎಲ್ಲ ಆಫೀಸರ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲರ ಇಚ್ಛೆ ಹುಡುಗೋಗಿ ಏನೂ ಆಗಲ್ಲ ಅಂತದೆ, ಎಲ್ಲ ಬಾಯಿಂದ ಬರ್ತದೆ. ಅಪ್ಪವ್ರ ಆಶೀರ್ವಾದ, ಅದಕ್ಕಾಗಿ ಏನೂ ಆಗಲ್ಲಂತೇಳಿ ಎಲ್ಲ ಅಭಿಪ್ರಾಯ. ಏನೋ ಒಟ್ಟಲ್ಲಿ ಸರ್ ಒಳ್ಳೆದಾದರೆ ಸಾಕು, ಆಚೆ ಬಂದರೆ ಸಾಕು. ಸೊ ಕಾದು ನೋಡೋಣ, ಕೆಲವೇ ಗಂಟೆಗಳಲ್ಲಿ ಸಾತ್ವಿಕ್ ಆಚೆ ಬರ್ತಾನೆ. ಆಚೆ ಬಂದ ಬಳಿಕ ಆತನಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅಂಥೇಳಿ ಡಾಕ್ಟ್ರು ಕೂಡ ಮಾತನಾಡಿದ್ದಾರೆ. ಆಗ್ಬೋಣ ಹಲೋ, ನಾ ಇನ್ಪುಟ್ಟಿಗೆ ಹೇಳಿದ್ದೀನಲ್ಲ, ನಮ್ಗೆ ಈಗ ಒಂದು ಬ್ಯಾಟ್ರಿ ನಮ್ಮ ಬ್ಯಾಟ್ರಿನ ಇದು ಕೊಟ್ಟಿದ್ವಿ RXಗೆ. ನೀಟಾಗಿ ಕೆಲಸಕ್ಕೋ ಹಿಂಗೆ ಹೇಳು, ಮತ್ತು ಹೆಂಗೆ ಹೇಳ್ಬೇಡ ನೀನು ಹೋಗಿ, ಆಯಿತಾ? RXಲ್ಲಿ ಲೈವ್ ಬರ್ತಾಯಿದೆ, ಒಂದು ವಿಷಲ್ಲು ಅಲ್ಲಿ ಕಂಪಲ್ಸರಿ ಲೈವ್ ಬರ್ತಾ ಇರುತ್ತೆ. ಇನ್ನೊಂದು ಫೋನಲ್ಲಿ ಇನ್ನೊಂದು ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಇಲ್ಲ, ತಗೊಂಡೋಗಿ ಅಲ್ಲಿ ಬ್ಯಾಟ್ರಿ ಚಾರ್ಜ್ಗೆ ಹಾಕಿದ್ದೀವಿ. ಅಕಸ್ಮಾತ್ ಏನಾದರೂ ಡೆವಲಪ್ಮೆಂಟ್ ಆದರೆ ಈಗ RXಯಿಂದನೇ ಲೈವ್ ಬಂದ್ಬಿಡ್ತೀನಿ. ಹಾಂ, ಫೋನು ಸರಿ ಫೋನು ಕೊಡ್ಕೊಂಡು ಅದು ಓಲಾ ಆಗಿದೆ ಸರ್, ಆಗಿದೆ. ಬಟ್ ಇನ್ನೊಂದು ಬಂಡೆ ಸಿಕ್ಕಿದೆ, ಯಾರು ಹೇಳಿದ್ರು? ಇನ್ನೊಂದು ಬಂಡೆ ಸಿಕ್ಕಿದೆಯಾ? ಇನ್ನೊಂದು ಬಂಡೆ ಅಲ್ಲ ರೀ ಅದು. ಅವ್ರಿಗೆ ಅವರೇ ಲೈನ್ ಹಾಕೊಂಡು ಹೊಡ್ಬಿಡಾಕಿಲ್ಲ ಬ್ರೇಕಿಂಗ. ಯಾವಾಗ ಇಷ್ಟೆಲ್ಲ ನಾವು ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ ಅನ್ನೋ ಒಂದು ಸಂತಸ ಇಲ್ಲಿಯ ಕಾರ್ಯಾಚರಣೆಯಿಂದ ಎಲ್ಲರಿಗೂ ವಿಳಂಬ ಆಗ್ತಾ ಇದೆ. ಇನ್ನು ಅರ್ಧ ಗಂಟೆಯಲ್ಲಿ ಏನು ಗಡುಸಾದ ಕಪ್ಪು ಶಿಲೆ